ನಮಸ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ನಿಮ್ಮ ಜೀವನದಲ್ಲಿ ಧನಧಾನ್ಯ ಸಮೃದ್ಧಿ ಸಂಪೂರ್ಣವಾಗಿ ಸ್ಥಿರವಾಗಿ ನಿಲ್ಲಬೇಕಾದರೆ ನಾವು ಮಾಡಬೇಕಾದ ಅತಿ ಮುಖ್ಯವಾದ ಪೂಜೆಯಲ್ಲಿ ಒಂದು ವಿಡಿಯೋನ ನಾನೀಗ ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿ ವಿಡಿಯೋ, ಅದು ನಿಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಧನಧಾನ್ಯ ಯಾವತ್ತೂ ಕೊರತೆ ಆಗಬಾರ್ದು ಅಂದರೆ ನಮ್ಮ ಹಿರಿಕರು ಹೇಳ್ಕೊಟ್ಟಿರೋಂಥ ಪೂಜೆಗಳಲ್ಲಿ ಒಂದಾದ ನಾವು ಸೇರು ಯಾವ ರೀತಿ ಸೇರು ಅಂತ ತೋರಿಸ್ತೀನಿ ನಿಮಗೆ. ಸೇರಿನ ಪೂಜೆ ಅತಿ ಮುಖ್ಯವಾದದ್ದು. ಮುಂಚೆ ಎಲ್ಲ ಮನೆಗಳಲ್ಲಿ ಪಾವು, ಸೇರು, ಚಟಕನ ಬಳಸ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕಮ್ಮಿ ಆಗಿರೋದ್ರಿಂದ ನಮ್ಮ ಆರ್ಥಿಕ ಸ್ಥಿತಿಗಳು ಕೂಡ ಕುಗ್ತಾ ಹೋಗ್ತಾ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಕರು ನಾವೇನು ಹೇಳ್ಕೊಟ್ಟಿರ್ತಾರೆ ಆ ಪೂಜೆ ಪುನಸ್ಕಾರಗಳನ್ನ ನಾವು ಸಮೃದ್ಧಿಯಾಗಿ ಮಾಡಿದಾಗ ನಮ್ಮ ಜೀವನವು ಕೂಡ ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ. ನಮ್ಮ ಭಕ್ತಿ ಅನನ್ಯವಾಗಿ ಪ್ರತಿನಿತ್ಯವೂ ಎಷ್ಟು ಶ್ರೇಷ್ಠವಾಗಿ ಶ್ರೀಮಂತಿಕೆಯಾಗಿ ನಮ್ಮ ಭಕ್ತಿ ದೇವರಿಗೆ ಅರ್ಪಣೆ ಆಗುತ್ತೋ ನಮ್ಮ ಕೈಗಳು ದೇವರ ಅಲಂಕಾರದಲ್ಲೂ ಕೂಡ ಅಷ್ಟೇ ಶ್ರೀಮಂತಿಕೆಯನ್ನು ನಾವು ಕೊಡ್ತಾ ಹೋಗ್ತೀವಿ. ದೇವರ ಅಲಂಕಾರಗಳು ತುಂಬ ನಾವು ಮಾಡಿದಾಗ ತುಂಬ ಆಡಂಬರ ಅಂತಲ್ಲ, ಕೈಲೇ ಮಾಡಿರೋಂಥ ಗೆಜ್ಜೆ ವಸ್ತ್ರಗಳು, ನಾವು ಕೈಲೇ ಮಾಡಿರೋಂಥ ಹೂವಿನ ಕಟ್ಟು ಹಾಕುವಂಥದ್ದು, ನಾವೇ ಸ್ವತಃ ದೇವರ ಸೇವೆಗಳನ್ನ ಸಲ್ಲಿಸೋವಂಥದ್ದು, ನಮ್ಮ ಕೈಯಾರೆ ಅಭಿಷೇಕಗಳನ್ನು ಮಾಡ್ತಕ್ಕಂಥದ್ದು, ಇಂತಹ ಪೂಜೆಗಳು ನಾವು ಭಕ್ತಿಯಿಂದ ಮಾಡಿದಾಗ ನಮ್ಮ ದೇವರ ಮನೆ ಕೂಡ ಅಷ್ಟೇ ಅಲಂಕೃತವಾಗಿ ಕಾಣಿಸುತ್ತೆ. ಆದ್ದರಿಂದ ವಿಶೇಷ ಫಲಗಳನ್ನು ನಮ್ಮ ದೇವರು ನಮಗೆ ಕೊಡ್ತಾರೆ. ನಮ್ಮ ಜೀವನವೂ ಕೂಡ ಶ್ರೀಮಂತಿಕೆಯಿಂದ ಕೂಡಿರುತ್ತೆ. ಯಾವತ್ತೂ ಕೂಡ ಅಂಜದೆ ಅಳಗ್ತೇನೆ ಬದುಕುವಂಥ ಧೈರ್ಯವನ್ನು ನಮಗೆ ದೇವರು ಕರುಣಿಸ್ತಾನೆ. ನಾವು ಯಾವತ್ತೂ ಕೂಡ ದೇವರ ಪೂಜೆಗಳಲ್ಲಿ ಕೊರತೆ ಮಾಡಬಾರ್ದು. ಆಗ ನಮ್ಮ ಜೀವನದಲ್ಲೂ ಯಾವುದೇ ಕೊರತೆ ಇಲ್ಲದೆ ಹಣಕ್ಕಾಗಿ ಪರದಾಡುವಂಥ ಸ್ಥಿತಿ ನಮಗೆ ಬರೋದಿಲ್ಲ. ಹಾಗಾಗಿ ನಾವು ವಿಶೇಷ ಫಲಗಳನ್ನ ಪಡಿಬೇಕು ಅಂದರೆ ಕೆಲವೊಂದು ವಿಶೇಷ ಪೂಜೆಗಳನ್ನ ನಾವು ಭಕ್ತಿಯಿಂದ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ವಿಶೇಷವಾದ ಅನುಕೂಲಗಳನ್ನ ದೇವರು ಮಾಡಿಕೊಡ್ತಾ ಹೋಗ್ತಾರೆ. ಹಂತವಾಗಿ ನಾವು ಬೆಳೀತಾ ಹೋಗ್ತೀವಿ. ಆದ್ದರಿಂದ ಎಲ್ಲರೂ ನಮ್ಮ ಹಿರಿಕರು ಹೇಳ್ಕೊಟ್ಟಿರೋಂಥ ಕೆಲವೊಂದು ವಿಶೇಷ ಪೂಜೆಗಳನ್ನು ಗಮನ ಇಟ್ಟು ನಾವು ಮಾಡ್ತಾ ಹೋದಂತೆ ನಮ್ಮ ಬದುಕಲ್ಲೂ ಕೂಡ ನಾವು ಸಾರ್ಥಕತೆ ಅಂದರೆ ನಮ್ಮ ಜೀವನದ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಹೋಗ್ಬೋದು. ಸಂಪಾದನೆಲಾಗಲಿ, ಮಕ್ಕಳ ಜೀವನದ ಯಶಸ್ಸಿಗಾಗಲಿ, ಓದಿನಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಮನೆ ಕಟ್ಟೋದ್ರಲ್ಲಾಗಲಿ ಯಾವುದೇ ರೀತಿಯಲ್ಲಿ ನಮಗೆ ದೇವರು ಅನುಕೂಲನ ಮಾಡಿಕೊಡ್ತಾ ಹೋಗ್ತಾರೆ. ಸಂಬಂಧಗಳು ಗಟ್ಟಿಯಾಗಿರಬೇಕು ಅಂತಂದರೆ ಮನೆಯಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಹೋಗಬೇಕು. ಮನೆಯಲ್ಲಿ ವಿಶೇಷ ಪೂಜೆಗಳು ನಡೀತಾ ಹೋದಂತೆ, ವಿಶೇಷ ಪೂಜತೆ ಅಂತಂದರೆ ಬೆಳಗ್ಗೆ ಸಂಜೆ 2 ಹೊತ್ತಲ್ಲೂ ಕೂಡ ನಾವು ತುಪ್ಪದ ದೀಪವನ್ನು ಹಚ್ಚುತ್ತಾ ಹೋದಂತೆ ಮನೆಯಲ್ಲಿ ಆರೋಗ್ಯಕರವಾದ ಜೀವನವನ್ನು ನಡೆಸ್ಬೋದು. ಕೆಲವೊಂದು ದಿನಗಳಲ್ಲಿ ಕೆಲವು ಘಟನೆಗಳು ನಡೆದ್ರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು ನಮಗೆ ದೇವರು ಕೊಡ್ತಾ ಹೋಗ್ತಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ನಾವು ನಮ್ಮ ಜೀವನನ ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಏನು ಮಾಡಬಹುದು ಅಂಥದ್ದನ್ನು ನಾವು ಕಲಿತಾ ಮಾಡ್ತಾ ಹೋಗೋಣ. ಹೆಚ್ಚು ಅಭಿವೃದ್ಧಿ ಹೊಂದೋದಕ್ಕೆ, ಹೆಚ್ಚು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಜೀವನದಲ್ಲಿ ಆರೋಗ್ಯಕರವಾದ ಜೀವನಕ್ಕೋಸ್ಕರನೇ ನಾವು ಪೂಜೆಗಳನ್ನ ಮಾಡ್ತಾ ಹೋಗ್ತೀವಿ. ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಬೇಕಾಗಿರುವಂಥದ್ದು ಮುತ್ತೈದೆತನಕ್ಕೋಸ್ಕರ ನಾವು ಮಾಡುವಂಥ ಪೂಜೆಗಳಲ್ಲಿ ವಿಶೇಷವಾದ ಪೂಜೆ ಗೌರಿ ಪೂಜೆ ಇರ್ತದೆ. ಹಣ ಸಂಪಾದನೆ ಆಗಬೇಕು ಅಂತಂದರೆ ಲಕ್ಷ್ಮೀ ಪೂಜೆ ಇರ್ತದೆ. ವಿದ್ಯೆ ಸಂಪಾದನೆ ಆಗಬೇಕು ಅಂದರೆ ಸರಸ್ವತಿ ಪೂಜೆ ಇರ್ತದೆ. ಹೀಗೆ ಈ ನಾನಾ ಥರ ಪೂಜೆಗಳು ವಿಶೇಷವಾಗಿ ನಮ್ಮ ಹಿರಿಕರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದಾದಂಥ ಸೇರಿನ ಪೂಜೆ, ಧನಧಾನ್ಯವನ್ನು ಯಾವ ರೀತಿ ತುಂಬಬೇಕು, ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಕೈಲಿ ನಿಮಗೆ ದೇವರು ಯಾವ ರೀತಿ ಅನುಕೂಲ ಮಾಡಿಕೊಡ್ತಾರೆ ಆ ರೀತಿ ನೀವು ಪೂಜೆಗಳನ್ನ ಮಾಡ್ಕೋಬೋದು. ಬೆಳ್ಳಿ ಇಲ್ಲಿ ತಂದು ನಾವು ಮಾಡ್ಕೋಬೋದು ಅನ್ನೋ ಅನುಕೂಲ ಇದ್ದರೆ ಬೆಳ್ಳಿ ಸೇರು, ಬೆಳ್ಳಿ ಪ್ಲೇಟು, ಬೆಳ್ಳಿ ಕಾಯಿನ್ಗಳನ್ನ ತಂದು ನೀವು ಪೂಜೆ ಮಾಡ್ಕೋಬೋದು. ಅಥವಾ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂದರೆ ಪಂಚಸಾಲೆ ಅಂಗಡೀಲಿ ಹಿತ್ತಾಳೆದು ನಮಗೆ ಸಿಗುತ್ತೆ. ಸೇರು, ಪ್ಲೇಟು, ಹಾಗೆ ಕಾಯಿನ್ಸ್ ಇಷ್ಟು ತಂದು ನಾವು ಪೂಜೆನ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮನೇಲಿ ಏನು ಅನುಕೂಲ ಆಗುತ್ತೆ ಆ ಥರ ಪದಾರ್ಥಗಳನ್ನ ತಂದು ನೀವು ಇಟ್ಕೊಂಡು ನೀವು ಪೂಜೆ ಮಾಡ್ಕೋಬೋದು. ಇಂಥದ್ದೇ ಅಂತ ಏನಿಲ್ಲ. ನೀವು ಸಣ್ಣ ಮೂಗ್ಬಟ್ಟು ಆಗ್ಬೋದು, ಸಣ್ಣ ಪದಾರ್ಥಗಳು, ಸಣ್ಣದು ಗೋಲಿ ಗಾತ್ರ, ಸಣ್ಣದು ಗುಲ್ಗಂಜಿ ಗಾತ್ರ ಅಂಥದ್ದು ತೊಗೊಬಂದು ನೀವು ಪೂಜೆ ಮಾಡ್ತಾ ಹೋದಂತೆ ಪ್ರತಿನಿತ್ಯ ಮಾಡ್ತಾ ಹೋಗಬೇಕು. ಬ್ರಾಹ್ಮಿ ಸಮಯದಲ್ಲಿ
ಅಥವಾ ಗೋಧೂಳಿ ಸಮಯದಲ್ಲಿ ಈ 2 ಹೊತ್ತು ತುಂಬ ಮಹಾಲಕ್ಷ್ಮಿಗೆ ಶ್ರೇಷ್ಠವಾದ ಸಮಯ. ಆ ಟೈಮಲ್ಲಿ ನಾವು ಏನೇ ಮಾಡಿದ್ರೂ ನಮಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತೆ. ಆದ್ದರಿಂದ ನೀವೆಲ್ಲ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋದಲ್ಲಿ ನೋಡಿರೋ ಥರ ನೀವು ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಅನುಕೂಲಗಳನ್ನ ಪಡ್ಕೋತಾ ಹೋಗಿ. ಯಾವುದೇ ಕಾರಣಕ್ಕೂ ಇದು ನನ್ನ ಅನುಭವದಿಂದ ನಾನು ಮಾಡ್ತಾ ಇರೋದೇ ಹೊರತು ಇದು ಯಾರೋ ನೋಡೋದೋ ಮಾಡೋದೋ ಆ ಥರದ ವೀಡಿಯೋವನ್ನು ನಾನು ಮಾಡಿ ಹಾಕಿಲ್ಲ. ಇದು ನನ್ನ ಅನುಭವದ ವಿಡಿಯೋ. ಇದು ನನಗಂತೂ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ ದೇವರು. ಆದ್ದರಿಂದ ಈ ವಿಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನನ್ನ ಹಾಗೆ ಹೆಣ್ಣುಮಕ್ಕಳು ಕೂಡ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಶಯ. ಆದ್ದರಿಂದ ಇಲ್ಲಿ ಕಳಸ ಅಂದ್ಬಿಟ್ಟೆ. ಬೆಳ್ಳಿ ಸೇರು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನೀವು ದಯವಿಟ್ಟು ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ತಗೊಬಂದು ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಯಾವ ರೀತಿ ಅಂತ. ನೋಡಿ, ಒಂದು ಬೆಳ್ಳಿ ಪ್ಲೇಟು, ಅದರಲ್ಲಿ ಒಂದು 9 ಬೆಳ್ಳಿ ಕಾಯಿನ್ಸ್ನ ನಾವು ಇಟ್ಕೋಬೇಕು. ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಇದರ ಬದಲು ಹಿತ್ತಾಳೆ ಪ್ಲೇಟು ಅಥವಾ ಹಿತ್ತಾಳೆ ಕಾಯಿನ್ಸು ಇಟ್ಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ, ಕಳಸ ಸಿಗುತ್ತೆ, ಬೆಳ್ಳಿದು ಸೇರು ಸಿಗುತ್ತೆ. ಶಂಖ ಚಕ್ರ ನಾಮ ಇರುತ್ತೆ, ಅದೇ ಇರಬೇಕು ಸಿಂಬಲ್ಲು. ನಾವು ಅದಕ್ಕೆ ಶ್ರೀಗಂಧ, ಅರಿಶಿಣ, ಕುಂಕುಮ ಮತ್ತು ಚಂದ್ರ ಅಥವಾ ಸಿಂಧೂರ ಅಂತಲೂ ಕೂಡ ಕರೀತಾರೆ. ಇದನ್ನು ಬೊಟ್ಟಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ರೆಡಿ ಮಾಡ್ಕೊಂಡಿಟ್ಕೊಂಡು ಇದಕ್ಕೆ ನಾವು ಧನಧಾನ್ಯ, ನಿಮ್ಮ ಮನೆಯಲ್ಲಿ ಏನಿದೆ ಅದು, ಮುತ್ತು, ಅವಳ, ಗುಲ್ಗಂಜಿ, ಮೂಗ್ಬಟ್ಟು, ಪಚ್ಚೆ, ನವರತ್ನಗಳು, ಅದು ಯಾವ್ದು ಬೇಕಾರಾಗಿರ್ಬೋದು. ನಿಮ್ಮ ಮನೇಲಿ ವಜ್ರ ಇದ್ದರೂ ಕೂಡ ವಜ್ರದ ಮೂಗ್ಬಟ್ಟು ಎಲ್ಲರೂ ಸಾಮಾನ್ಯ ತೊಗೋತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಪ್ರತಿಯೊಬ್ಬರು ಸಾಮಾನ್ಯವಾಗಿ ವಜ್ರದ ಮೂಗ್ಬಟ್ಟನ್ನ ಶಾಸ್ತ್ರದಲ್ಲಿ ತೋರಿಸಿ ನಮ್ಮ ಹೆಸರಿಗೆ ಬಂದರೆ ಮಾತ್ರ ಹಾಕೋಬೇಕಾಗುತ್ತೆ. ಕೆಲವರು ತಿಳಿದೇನೆ ಪ್ರತಿಯೊಬ್ಬರು ತೊಗೋತಾ ಇದ್ದಾರೆ. ತೊಗೊಂಡ್ಮೇಲೆ ಲಾಸ್ ಆಯಿತು, ಬಿಸ್ನೆಸ್ಸಲ್ಲಿ ಕಷ್ಟಗಳು ಸಿಗಾಕೊಂಡೆ ಅನ್ನೋ ಪ್ರಮಾಣನೂ ಕೂಡ ಹೆಚ್ಚಾಗ್ತಾ ಹೇಳ್ತಾ ಇದ್ದಾರೆ. ಅದನ್ನೇನಾರ ಬಿಚ್ಚಿಟ್ಟಿದ್ರೆ ನೀವು ಹಾಕಿರೋಂಥದ್ದನ್ನ ಪೂಜೆಗೆ ಬಳಸೋಂಗಿಲ್ಲ. ನೀವು ಬಳಸಬೇಕಾದ್ರೆ ಗಂಜಲದಿಂದ ಹಾಲು, ಅರಿಶಿಣ, ಗಂಜಲ ಮತ್ತು ತೊಪ್ಪೆ ಇಷ್ಟನ್ನು ಸೇರಿಸಿ ನೀವು ಹಾಕಿ ಆ ಮೂಗ್ಬೊಟ್ಟನ್ನು ಕ್ಲೀನ್ ಮಾಡಿ ಒಂದು 10 ನಿಮಿಷ ಆ ಗಂಜಲದಲ್ಲಿ ಒಳಗಡೆ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಆ ಮೂಗ್ಬೊಟ್ಟನ್ನು 10 ನಿಮಿಷ, 1/4 ಗಂಟೆ ಬಿಟ್ಟು ಆ ನೆಗೆಟಿವ್ ಏನಾರು ಇದ್ದರೆ ಹೊರಗಡೆ ಹೋಗುತ್ತೆ. ತದನಂತರ ಅದನ್ನು ಹೊರಗಡೆ ತೆಗೆದು ನೀವು ಬಳಸ್ಕೋಬೋದು. ಮತ್ತು ಅದನ್ನು ಮನುಷ್ಯರು ಹಾಕೋಬಾರ್ದು. ನೋಡಿ, ನಾನು ಹಾಕ್ತಾಯಿದ್ದೀನಿ. ಈಗ 2 ಮುತ್ತನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದ್ರ ಜೊತೆಗೆ ಧಾನ್ಯ ಅಂದರೆ ಅಕ್ಕಿನ, ಕ್ಲೀನಾಗಿರೋಂಥ ಅಕ್ಕಿನ ನಾನು ಹಾಕ್ಕೋತಾ ಇದ್ದೀನಿ. ಅಂದರೆ ಕೆಳಗಡೆ ಮುತ್ತು ಹಾಕಿ ನಂತರ ಅಕ್ಕಿ ಹಾಕಿ ಅದಾದ ನಂತರ ನೋಡಿ ನಾನು ಹವಳ ಹಾಕ್ತಾಯಿದ್ದೀನಿ. ಹವಳದ ನಂತರ ಮತ್ತೆ ಅಕ್ಕಿ ಹಾಕಬೇಕು. ನೋಡಿ, ಅಕ್ಕಿ ಹಾಕಬೇಕು, ಅದಕ್ಕೆ ಮುಚ್ಚಬೇಕು ಅದನ್ನು. ನಂತರ ಈಗ ನಾನು ಗುಲಗಂಜಿ 5 ಗುಲಗಂಜಿನ ನಾನು ಹಾಕ್ತಾಯಿದ್ದೀನಿ. ನೋಡಿ, 5 ಗುಲಗಂಜಿನ ನಾನು ಸೇರಿನ ಒಳಗಡೆ ಹಾಕ್ತಾಯಿದ್ದೀನಿ. ಮತ್ತು ನಾವು ಅದರ ಮೇಲೆ ಅಕ್ಕಿ ಹಾಕಬೇಕಾಗುತ್ತೆ. ಅದರ ನಂತರ ನಾವು ಅಕ್ಕಿ ಹಾಕೋಬೇಕು. ಅಕ್ಕಿ ಹಾಕ್ಕೊಂಡ ನಂತರ ನಾವು ನೋಡಿ 2 ಮೂಗ್ಬಟ್ಟಿದೆ ನನ್ನ ಹತ್ರ ಚಿನ್ನದ್ದು. 2 ಮೂಗ್ಬಟ್ಟನ್ನ ಹಾಕ್ತಾಯಿದ್ದೀನಿ. ಅದರ ನಂತರ ನಾವು ಅಕ್ಕಿನ ಹಾಕ್ಕೋಬೇಕು. ನೋಡಿ, ಅದನ್ನು ಪೂರ್ತಿಯಾಗಿ ಈಗ ಕ್ಲೋಸ್ ಮಾಡ್ತೀನಿ. ನಮ್ಮ ಹತ್ರ ಏನಿದೆ, ದೇವರು ಏನು ಕೊಟ್ಟಿದ್ದಾನೆ ಅದರ ಪ್ರಮಾಣದ ಪ್ರಕಾರ ನಾವು ಹಾಕೋಬೋದು. ನವರತ್ನದ ಉಂಗುರ ಇದ್ದರೂ ಕೂಡ ನೀವು ಇದರೊಳಗಡೆ ಹಾಕಿ ಅದರ ಮೇಲೆ ಧಾನ್ಯವನ್ನು ಹಾಕೋಬೇಕಾಗಿದೆ. ಅಲ್ಲಿಗೆ ನಾವು ಧನಧಾನ್ಯವನ್ನು ಒಳಗಡೆ ಸೇರಿಸಿ ತುಂಬಿಕೊಂಡಿದ್ದೀವಿ. ಅಂದರೆ ತುಂಬಕ್ಕೂ ಅಕ್ಕಿ ತುಂಬ ಇರಬೇಕು, ಯಾವತ್ತು ಸೇರು ತುಂಬ ಇರಬೇಕು, ಉಕ್ಕಿ ಅರಿತಾ ಇರೋ ಥರ ತುಂಬ ಇರಬೇಕದು. ನೋಡಿ, 9 ಕಾಯಿನ್ಸ್ ಇಟ್ಟು ನಾನು ಬೆಳ್ಳಿ ಪ್ಲೇಟು 9 ಕಾಯಿನ್ಸು ಅದ್ರ ಮೇಲೆ ಮಧ್ಯದಲ್ಲಿ ನಾನು ಸೇರನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಯ್ತದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಎಷ್ಟು ಮಹಾಲಕ್ಷ್ಮಿ ಯಾವ ರೀತಿ ಕಾಣ್ತಾಳೆ ಅಂದರೆ ಅಷ್ಟು ಸುಂದರವಾಗಿ ಕಾಣ್ತಾಳೆ. ತದನಂತರ ನಾವು ನಿಮ್ಮ ಮನೇಲಿ ನನ್ನ ಹತ್ರ ಬೆಳ್ಳಿಯದು ಒಂದು ಕಮಲದ ಹೂ ಇದೆ ನನ್ನ ಹತ್ರ. ನಾನೊಬ್ಬ ದೇವರ ಪೂಜೆಗೆ ಅಂತಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬೆಳ್ಳಿಯ ಕಮಲ. ಅದಕ್ಕೆ ಮೇಲ್ಕೋಟೆಡ್ ಚಿನ್ನದ ನೀರನ್ನ
ಬಿಟ್ಟಿದ್ದಾರೆ, ಅದನ್ನು ತೊಗೊಂಡಿದ್ದೀನಿ ನಾನು. ಇದ್ರ ಸಿಕ್ಕಿದ್ರೆ ತೊಗೊಳ್ಳಿ ನೀವು, ಇಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ರೇಟ್ ಜಾಸ್ತಿ ಕಾಸ್ಟ್ಲಿ ಅಂತ ಇಲ್ಲ ನಮ್ಮ ಹತ್ರ ಅಂತ ಪೂಜೆ ನಿಲ್ಲಿಸಬೇಡಿ. ಇದ್ರ ಮೇಲೆ ಒಂದು ಲಕ್ಷ್ಮೀ ಇರೋಂಥ ಬೆಳ್ಳಿ ಕಾಯಿನ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ, ಅಥವಾ ಲಕ್ಷ್ಮೀ ಪ್ರತಿಮೆ ಸಿಕ್ಕಿದ್ರೂ ನೀವು ಇಟ್ಕೋಬೋದು. ಇದ್ರ ಮೇಲೆ ಕಮಲದ ಹೂ ಇಲ್ಲ ಅಂತಂದರೆ ನೀವು ಬೆಳ್ಳಿಯ ಕಾಯಿನು, ಲಕ್ಷ್ಮೀ ಪ್ರತಿಮೆ ಇರೋಂಥ ಬೆಳ್ಳಿಯ ಕಾಯಿನ ಅಕ್ಕಿ ಮೇಲೆ ಇಡ್ಬೋದು, ಅಥವಾ ನೀವು ಪ್ರತಿಮೆ ಇಟ್ಕೊಂಡು ನೀವು ಇದ್ರ ಮೇಲೆ ದೇವರು ಲಕ್ಷ್ಮೀ ನಾರಾಯಣನ ಫೋಟೋ ಮುಂದೆ ಇದನ್ನು ಇಟ್ಟು ನೀವು ಕುಂಕುಮಾರ್ಚನೆ ಮಾಡ್ತಾ ಹೋದಂತೆ, ಕನಕದಾರ ಸ್ತೋತ್ರ ಮಾಡ್ತಾ ಹೋದಂತೆ ನಿಮ್ಮ ಮನೇಲಿ ಚಿನ್ನಕ್ಕಾಗಲಿ ಬೆಳ್ಳಿಗಾಗಲಿ ಧನಧಾನ್ಯಕ್ಕಾಗಲಿ ಮನೇಲಿ ಯಾವುದೇ ಕೊರತೆ ಬರಲ್ಲ. ಊಟಕ್ಕಾಗಲಿ, ನಮ್ಮ ರೇಷ್ಮೆ ಸೀರೆ ತೊಗೋಬೇಕು ಅನ್ನೋರಿಗಾಗಲಿ, ಅಥವಾ ಚಿನ್ನ ತೊಗೋಬೇಕು ಅನ್ನೋರಿಗಾಗಲಿ, ಬೆಳ್ಳಿ ತೊಗೋಬೇಕು ಅನ್ನೋರಿಗಾಗಲಿ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ಮೇಲೆ ಇರ್ತದೆ. ಇದನ್ನು ನೀವು ತೊಗೊಳಕ್ಕಾಗಲಿಲ್ಲ ಅಂತಂದರೆ ಇದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಬೆಳ್ಳಿನ ಅನ್ನೋರು, ಈ ಥರ ಹಿತ್ತಾಳೆ ಪ್ಲೇಟು ಪಂಚಸಾಲೆ ಅಂಗಡಿಲಿ ಸಿಗುತ್ತೆ. ಅವರು ಹೋಗಿ ಪಂಚಸಾಲೆ ಅಂಗಡಿಗೆ ಹೋಗಿ ನೀವು ಸೇರು, ಕಾಯಿನ್ಸು, ಹಿತ್ತಾಳೆ ಪ್ಲೇಟು ಇದನ್ನೇ ಬಳಸಿ, ಬೇರೆ ಲೋಹಗಳನ್ನ ಬಳಸೋಕೆ ಹೋಗಬೇಡಿ. ಬೆಳ್ಳಿ ಅಥವಾ ಹಿತ್ತಾಳೆ ಬಳಸಿ. ಸಾಧ್ಯವಾದವರು ಚಿನ್ನದ ಪ್ಲೇಟು, ಚಿನ್ನದ ಸೇರನ್ನ ಬಳಸ್ಕೋಬೋದು. ಅದೆಲ್ಲರ ಕೈಲೂ ಸಾಧ್ಯ ಆಗಲ್ಲ. ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವೆಲ್ಲರೂ ಇದರ ಅನುಕೂಲ ಪಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವತ್ತೂ ಕೂಡ ಮಹಾಲಕ್ಷ್ಮಿ ಅಂತ ಇರೋ ಹೆಣ್ಮಕ್ಳು ಮನೇಲಿ ಕೊರಗ್ದೇನೆ, ಯಾವುದೇ ಥರ ಅನಾನುಕೂಲದಿಂದನೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಈ ಥರ ಪೂಜೆಗಳನ್ನ ಮಾಡ್ತಾ ಹೋಗಿ. ನಿಮ್ಮ ಮನೇಲಿ ಸಮೃದ್ಧಿಯಿಂದ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ. ಯಾವುದೇ ಕಾರಣಕ್ಕೂ ವಿಶೇಷ ಫಲಗಳನ್ನ ಕಳ್ಕೋಬೇಡಿ. ದಯವಿಟ್ಟು ಎಲ್ಲರೂ ಅನುಸರಿಸಿ. ಈ ಪೂಜೆಯಿಂದ ವಿಶೇಷ ಫಲಗಳನ್ನು ಪಡೆಯೋದಂತೂ ಗ್ಯಾರಂಟಿ. ಕುಂಕುಮಾರ್ಚನೆ ಮಾಡ್ತಾ ನೀವು ಅಷ್ಟೋತ್ತರಗಳನ್ನ ಹೇಳ್ತಾ, ಕನಕಾಧಾರ ಸ್ತೋತ್ರವನ್ನು ಹೇಳ್ತಾ ಇದನ್ನು ಪೂಜೆ ಮಾಡಿದ್ರೆ ನಿಮ್ಮ ಮನೇಲಿ ಧನಧಾನ್ಯಕ್ಕೆ ಯಾವತ್ತೂ ಕೂಡ ಕೊರತೆ ಆಗಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವೆಲ್ಲ ಮಾಡಿಕೊಂಡು ಅನುಕೂಲನ ಪಡ್ಕೋತಾ ಹೋಗಿ. ಜೀವನದಲ್ಲಿ ಶ್ರಮಪಟ್ಟರೆ ನಮ್ಮ ಒಂದು ಹಂತಕ್ಕೆ ಹೋಗೋಕ್ಕೆ ಸಾಧ್ಯನೇ ಹೊರತು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಕೂತ್ಕೋಬಾರ್ದು. ದಯವಿಟ್ಟು ಎಲ್ಲರೂ ಅನುಕೂಲಗಳನ್ನ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಅತ್ಯುನ್ನತವಾದ ಬದುಕನ್ನು ಕಾಣ್ತಾ ಹೋಗಿ. ದಯವಿಟ್ಟು ನಮ್ಮ ಹಿರಿಯರು ಹೇಳ್ಕೊಟ್ಟಿರೋಂಥ ಪೂಜೆಗಳಲ್ಲಿ ಅಂಥ ವಿಶೇಷ ಫಲಗಳು ತುಂಬಿದೆ. ಅದರಲ್ಲಿ ಎಷ್ಟು ವಿಶೇಷ ತುಂಬಿದೆ ಅಂತಂದರೆ ಅದನ್ನು ನೀವು ಮಾಡ್ತಾ ಹೋದಂತೆ ಮಾತ್ರ ನಿಮಗೆ ಅರ್ಥ ಆಗೋದು. ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಒಂದು 4 ಜನಕ್ಕೆ ಹೇಳ್ಕೊಡ್ಬೋದು. ನೀವು ಏನೂ ಮಾಡ್ದೇ, ನಾವು ಏನೂ ಕಲಿದೇನೆ ನಮಗೆ ಹಾಗೆ ಬಂದ್ಬಿಡಬೇಕು ಅಷ್ಟೈಶ್ವರ್ಯಗಳು ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ನಾವು ನಮ್ಮ ಮನೆಗಳಲ್ಲಿ ನಮ್ಮದೇ ಆದಂಥ ಪುಟ್ಟ ದೇವರ ಮನೆ ಇರುತ್ತದೆ, ಅಲ್ಲಿ ನಾವು ಬೇಕಾದ ಸಾಧನೆಗಳನ್ನು ನಾವು ಮಾಡ್ಕೋಬೋದು. ಅದನ್ನು ನೀವು ಪ್ರತಿನಿತ್ಯವೂ ಮಾಡ್ತಾ ಹೋದಂತೆ ಮಾತ್ರ ನಿಮಗೆ ಅನುಕೂಲಗಳನ್ನು ಪಡ್ಕೋಬೋದು. ಒಂದು ದಿನ ಮಾಡಿಬಿಟ್ಟು ನಮಗೇನೂ ಅನುಕೂಲ ಆಗಲಿಲ್ಲ, ಅಥವಾ ನಾನು 15 ದಿನಕ್ಕೆ ಒಂದು ಸರಿ ಮಾಡ್ತೀನಿ, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಪ್ರತಿನಿತ್ಯ ಬೆಳಗ್ಗೆ ಆಗಲಿಲ್ಲ ಅಂದರೂ ಕೂಡ ಸಂಜೆ 6:30 7 ಗಂಟೆ ಮುಸ್ಸಂಜೆ ಸಮಯ, ಗೋಧೂಳಿ ಸಮಯ ಅಂತ ಹೇಳ್ತಾರೆ, ಆ ಸಮಯದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ ಅಷ್ಟು ಅಭಿವೃದ್ಧಿವಂತ ಹೋಗ್ತೀರಾ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮಾಡ್ಕೊಳ್ಳಿ. ಇದರ ಫಲನ ಎಲ್ಲರೂ ಪಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಅಪನಂಬಿಕೆಯಿಂದ ಮಾಡ್ತಾ ಹೋಗಬಾರ್ದು. ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದಾಗ ಅದರ ಫಲ ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ನಮಗೆ ಸೋಲು ಅನ್ನೋದೇ ಇಲ್ಲ ಜೀವನದಲ್ಲಿ. ಪ್ರತಿನಿತ್ಯ ಸಂಜೆ, ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ, ಅಥವಾ ಸಂಜೆ ಆಗಲಿಲ್ಲ ಅಂದರೆ ಬೆಳಗ್ಗೆ ಒಂದು ಟೈಮ್ ಆದರೂ ಕೂಡ ನೀವು ಪೂಜೆಗಳನ್ನ ಮಾಡ್ತಾ ಹೋಗಬೇಕು. ತುಪ್ಪದ ದೀಪನ ಮರಿದೇ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಮಾಡ್ತಾ ಹೋಗಿ, ಕನಕಾಧಾರ ಸ್ತೋತ್ರನ ಪಠನೆ ಮಾಡಿ. ಇದರಿಂದ ನಿಮ್ಮ ಮನೆಗಳಲ್ಲಿ ಅತಿ ಹೆಚ್ಚು ಧನಧಾನ್ಯವನ್ನು ನೋಡ್ತಾ ಹೋಗ್ತೀರಾ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ಈ ಸೇರಿನ ಪೂಜೆನ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಏನೂ ಮಾಡ್ದೇ, ಯಾವುದೇ ಕಷ್ಟಪಡ್ದೇ, ಫಲ ಸಿಕ್ಕಿಲ್ಲ ಅಂತ ಅನ್ನೋದಕ್ಕಿಂತ ನೀವು ಅನುಭವಿಸಿ ಇದನ್ನು ಫಲಗಳನ್ನ ಪಡ್ಕೋಬೇಕು ಅಂದರೆ ಇಂಥದ್ದೆಲ್ಲ ಮನೆಗಳಲ್ಲಿ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡಾಗ
ಪೂಜಾ ಫಲಗಳನ್ನ ಪಡ್ಕೋಬೇಕಾಗುತ್ತೆ ನಾವು. ಯಾವುದೇ ಶ್ರಮವಿಲ್ಲದೆ, ಯಾವುದೇ ಕಷ್ಟಪಡದೇ ನಮಗೆ ಸುಲಭವಾಗಿ ಯಾವುದೂ ದಕ್ಕಲ್ಲ. ಸ್ಥಿರವಾಗಿ ನಿಲ್ಲಬೇಕು ಮಹಾಲಕ್ಷ್ಮಿ ನಮ್ಮ ಮನೇಲಿ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿನ ಬಿಡದಂಗೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಹೋಗಬೇಕು. ಆವಾಗಲೇ ನಮಗೆ ದಾರಿ ಕಾಣಿಸೋದು. ದಯವಿಟ್ಟು ಎಲ್ಲರೂ ಅನುಸರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೋಡಿದವರು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ಇದರ ಅನುಕೂಲಗಳನ್ನ ಪಡ್ಕೊಳ್ಳಿ. ಇದರ ಹಿಂದೆ ದೊಡ್ಡ ರಹಸ್ಯನೇ ಇದೆ. ಅಂಥ ಅದ್ಭುತವಾದಂಥ ನಮಗೆ ಹೇಳ್ಕೊಟ್ಟಿರೋಂಥದ್ದು ಇದು. ವಿಶೇಷ ಶಕ್ತಿ ಉಳ್ಳಂಥದ್ದು. ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಪ್ರತಿನಿತ್ಯ ಸಂಜೆ ಒಂದು ತುಪ್ಪದ ದೀಪ ಹಚ್ಚಿ ನಂತರ ನೋಡಿ ನೀವು ಅದರ ಮನೆಯ ಉದ್ಧಾರ ಆಗೋಂಥ ರೀತಿಗಳೇ ಬೇರೆ ಇರ್ತದೆ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ನೀವು ಮಾಡಲೇಬೇಕು. ನಮಸ್ಕಾರ ಸ್ನೇಹಿತರೆ.